ಕೊಟ್ಟಿದ್ದಾರೆ. 4,550 ಜನ ಮಹಿಳಾ ಗೃಹರಕ್ಷಕರು, 426 ಜನ ಯೂನಿಟ್ ಆಫೀಸರ್ಸು, 7,000 ಜನ BA, MA, B.Ed, LLB ಪದವೀಧರರಿದ್ದಾರೆ. 7,000 ಜನ ಇದ್ದಾರೆ. SLC ಪಾಸ್ ಮಾಡಿರೋರು ಬಿಟ್ಟು 7,000 ಜನ ಪದವೀಧರರಿದ್ದಾರೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 49 ವರ್ಷಗಳ ಇತಿಹಾಸದಲ್ಲಿ ಗೃಹರಕ್ಷಕರಿಗೆ ಕೇವಲ 1 ತಿಂಗಳು, 2 ತಿಂಗಳು, 3 ತಿಂಗಳು ಎಂತ ಡ್ಯೂಟಿ, ಅದು ಸಾಂದರ್ಭಿಕ ಡ್ಯೂಟಿ. ಈ ಸಾಂದರ್ಭಿಕ ಡ್ಯೂಟಿ ಅಂದ್ರೆ ಗಣೇಶ್ ಬಂದೋಬಸ್ತು, ಹನುಮ ಜಯಂತಿ ಬಂದೋಬಸ್ತು, ಚುನಾವಣೆ ಬಂದೋಬಸ್ತು, ಸರ್ಕಾರಿ ಕಾರ್ಯಕ್ರಮದ ಬಂದೋಬಸ್ತುಗಳು ಮಾತ್ರ ನಮ್ಮನ್ನು ಬಳಸ್ಕೊಂತ ಇದ್ದಾರೆ. ಈ ಎಲ್ಲ ಸೇರಿ ಕೇವಲ 3 ತಿಂಗಳಾಗುತ್ತೆ. ನಾವು ಗೃಹರಕ್ಷಕರು ಪೊಲೀಸರ ತರ ಯೂನಿಫಾರ್ಮ್ ಹಾಕೊಂಡು ಅವ್ರ ಜೊತೆಗೆ ಸಾಥ್ ಕೊಟ್ಕೊಂಡು ಸರ್ಕಾರಕ್ಕೆ ಬಲವಾಗಿ ನಾವು ಸಹಕಾರ ಮಾಡಿಕೊಂಡು ಅವ್ರು ಹೇಳಿದ ಕರ್ತವ್ಯ ಎಲ್ಲ 49 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಪಕ್ಕದ ಆಂಧ್ರ ರಾಜ್ಯದಲ್ಲಿ 365 ದಿನ ಕರ್ತವ್ಯ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಮೊನ್ನೆ 30,000 ಸಂಬಳ ಮಾಡಿದ್ದಾರೆ. 30,000 ಸಂಬಳ ಗೃಹರಕ್ಷಕರಿಗೆ. ಈ ದೇಶದಲ್ಲಿ 18 ರಾಜ್ಯಗಳಲ್ಲಿ ಗೃಹರಕ್ಷಕರಿಗೆ 365 ದಿನ ಕರ್ತವ್ಯ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನಾದರೂ ಮಾಡಿ ಈ ಗೃಹರಕ್ಷಕರಿಗೆ ಇವ್ರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ, ಬಡವರ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ, ಬಡವರಿಗೆ ಗ್ಯಾರಂಟಿಗಳು ಕೊಟ್ಟಿದ್ದೀರಿ. ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಈ 27,000 ಜನ ಗೃಹರಕ್ಷಕರಲ್ಲ, ಹೋಮ್ ಗಾರ್ಡ್ಸ್, ಇವರಲ್ಲಿ ಶ್ರೀಮಂತರ ಸ್ವಾಮಿ, ನಾವೇನ್ ಶ್ರೀಮಂತರ? ಈ ಗೃಹರಕ್ಷಕರ ಪೋಷಕರಾಗಿ ನಾವು ಕೇಳ್ತಾ ಇದ್ದೀವಿ. ಗೊತ್ತಲ್ಲ, 27,000 ಜನ ಪೋಷಕರು ಬರಕ್ ರೆಡಿ ಇದ್ರು. ಆ 27,000 ಜನ ಪೋಷಕರಿಗೆ ಮೊನ್ನೆ ಲಾಠಿ ಚಾರ್ಜ್ ಆಯ್ತು ಅಂತೇಳಿ ನಮ್ಗೆ ಸರಿಯಾದ ಟೆಂಟ್ ಕೊಟ್ಟಿಲ್ಲ, ಸರಿಯಾದ ಜಾಗ ಕೊಟ್ಟಿಲ್ಲ. 27,000 ಜನ ಹೊರಟು ನಿಂತವ್ರೆ. ನಾಳೆ ಕರೆದು ಅವ್ರು ಬರ್ತಾರೆ. ಸರ್ಕಾರ ಬಂದು ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಅವರು ಟ್ರಾಕ್ಟರ್ ಅಲ್ಲಿ, ಬಸ್ ಅಲ್ಲಿ, ಟ್ರೈನ್ ಅಲ್ಲಿ ನಡ್ಕೊಂಡು ಬರಕ್ ರೆಡಿ ಇದ್ದಾರೆ. 27,000 ಜನ ಪೋಷಕರು. ನಾವ್ಯಾಕೆ ಇಷ್ಟು ಕಡಿಮೆ ಸಂಖ್ಯೆ ಬಂದಿದ್ದೀವಪ್ಪ ಅಂದ್ರೆ ಈ ಟೆಂಟ್ ಇರೋದೇ ಸಣ್ಣದು. ಈ ಟೆಂಟ್ ಸಣ್ಣದಿರೋದಕ್ಕೆ ನಾವೆಲ್ಲ ಬರಬೇಡ್ರಪ್ಪ ಟೆಂಟ್ ಸಣ್ಣದು. ಅಲ್ಲಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಟ್ಟೇ ಇಲ್ಲ, ಕೊಟ್ಟರೆ ಸಣ್ಣ ಟೆಂಟ್ ಕೊಟ್ಟವ್ರೆ ಅಂತ ಹೇಳಿ ಅವ್ರನ್ನ ಅವಾಯ್ಡ್ ಮಾಡಿದ್ದಕ್ಕೆ ಆದ್ರೂ ಕೂಡ ಈ ಟೆಂಟ್ ತುಂಬೋಗ್ಬಿಟ್ಟಿದೆ. ಇನ್ನು ಬರನೇ ಇದ್ದಾರೆ. 27,000ರಲ್ಲಿ ಬರೀ 100-200 ಜನ ಬಂದವ್ರೆ, 1,000 ಜನ ಬಂದವ್ರೆ ಅಷ್ಟೇ. ಅವರೆಲ್ಲ ರೆಡಿ ಇದ್ದಾರೆ ಬರಕ್ಕೆ. ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀವು ಏನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಅಸೆಂಬ್ಲಿಯಲ್ಲಿ ನೀವು ಏನು ಭರವಸೆ ಕೊಟ್ಟಿದ್ರಿ, 365 ಕರ್ತವ್ಯ ಕೊಡ್ತೀವಿ, ಗೃಹರಕ್ಷಕರಿಗೆ ವೇತನ ಜಾಸ್ತಿ ಮಾಡ್ತೀವಿ, ಗೃಹರಕ್ಷಕರಿಗೆ ಸಮಾನ ವೇತನ ಕೊಡ್ತೀವಿ, ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಏನು ಹೇಳಿದಿರಿ. ನೀವು ಕೊಟ್ಟ ಮಾತಿಗೆ ನೀವು ತಪ್ಪದಂಗೆ ಏನು ಗೃಹರಕ್ಷಕರಿದ್ದಾರೆ, 27,000 ಜನ ಗೃಹರಕ್ಷಕರಲ್ಲಿ ಯಾರೇ ಆಪತ್ಕಾಲದಲ್ಲಿ ಸತ್ತೋದ್ರೆ ಅಂತ ಗೃಹರಕ್ಷಕರಿಗೆ ಕನಿಷ್ಠ ಪಕ್ಷ 20 ಲಕ್ಷ ಪರಿಹಾರ ಕೊಡಬೇಕು. ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬದವರಿಗೆ ನಾವು ಸರ್ಕಾರದ ಭಾಗವಾಗಿ ಕೇಳ್ತಾ ಇದ್ದೀವಿ, ಗೃಹರಕ್ಷಕರ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಬೇಕು. ಯಾರು ನಿವೃತ್ತರಾಗ್ತಾರೆ ನಮ್ಮ ಗೃಹರಕ್ಷಕರು, ನಿವೃತ್ತರಾದ್ರೆ ಬೇರೆ ಇಲಾಖೆಯವರು ಇದೇ ರೀತಿ ಕೆಲಸ ಮಾಡ್ತಾರೆ. ಬಿಲ್ಗುಲ್ ನೌಕರಿಗೆ 10 ಲಕ್ಷ ಇಡಿಗಂಟು ಕೊಡ್ತಾ ಇದ್ದೀರಿ. ನಾವೇನು ಪಾಪ ಮಾಡಿದೀವಿ ಸ್ವಾಮಿ? ಗೃಹರಕ್ಷಕರು ನಮ್ಮವರು ವಯಸ್ಸಾಗಿ ನಿವೃತ್ತರಾದ್ರೆ ಬರೀ ಕೈಲಿ ಹೋಗ್ಬೇಕಾ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನಮಗೂ ಕೂಡ 10 ಲಕ್ಷ ಇಡಿಗಂಟು ಕೊಡಬೇಕು. ಈ ರಾಜ್ಯದಲ್ಲಿ 27,000 ಜನ ಗೃಹರಕ್ಷಕರು ಹಳ್ಳಿಗಳು ಕಾಯ್ತಾ ಇದೀವಿ, ಪಟ್ಟಣಗಳು ಕಾಯ್ತಾ ಇದೀವಿ, ನಗರಗಳು ಕಾಯ್ತಾ ಇದೀವಿ. ಇವತ್ತು ಬಂದೋಬಸ್ತ್ಗೆ ಈ ಸುವರ್ಣಸೌಧದಲ್ಲಿ ಏನು ಅಸೆಂಬ್ಲಿ ನಡೀತಾರೆ, ನಿಮ್ಮ ಬಂದೋಬಸ್ತ್ಗೆ ಪೊಲೀಸ್ ಎಷ್ಟು ಸಂಖ್ಯೆ ಇದ್ದಾರೆ, ನಮ್ಮವರು ಅಷ್ಟೇ ಸಂಖ್ಯೆ ಗೃಹರಕ್ಷಕರು.
ಎಲ್ಲಿ ನೋಡಿದ್ರು ಒಬ್ರು ಪೊಲೀಸರು ಒಬ್ರು ಗೃಹರಕ್ಷಕರಿದ್ದಾರೆ, ನಮ್ಮವರು ಇದ್ದಾರೆ. ನಾವೇನು ಪೊಲೀಸರ ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ, ಅವ್ರ ತರ ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ನಮ್ಗೆ ಕೇವಲ ಕೇಳ್ತಾ ಇದ್ದೀವಿ 365 ದಿನ ಕರ್ತವ್ಯ ಕೊಡಿ ಹೇಳ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆ ಕೂಡ 2016ರಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವೇ ಫಸ್ಟ್ ಸ್ಟ್ರೈಕ್ ಮಾಡಿದ್ದು. ರಕ್ಷಣಾ ಇಲಾಖೆಯವರೇ ನಾವು ಪೊಲೀಸ್ ಇಲಾಖೆ ನಾವು ಸ್ಟ್ರೈಕ್ ಮಾಡಿದಾಗ ಯಾರು ಪೊಲೀಸರು ಬಂದಿಲ್ಲ, ನಾವೇ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಅವ್ರಿಗೂ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡಿದ್ವಿ. ಅದು ಆವತ್ತಿನ ಹೋರಾಟ 2016 ಹೋರಾಟ. ಈಗ ಮತ್ತೆ ನಾವು ಗೃಹರಕ್ಷಕ ಬಗ್ಗೆ ಹೋರಾಟ ಮಾಡ್ತಾ ಇದ್ವಿ. ಈ ಗೃಹರಕ್ಷಕರಿಗೆ 3 ಹೊತ್ತು ಊಟ ಸಿಗ್ತಾ ಇಲ್ಲ, ಇವ್ರಿಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ. ಇಲ್ಲಿ ಕೊಡ್ತಾ ಇರೋ ನೀವು ಗೌರವಧನ 3 ತಿಂಗಳ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ. ಅದಕ್ಕೆ ನಾವು ನ್ಯಾಯವಾಗಿ ಕೇಳ್ಕೊಳ್ತಾ ಇದ್ವಿ. ನೀವು 365 ದಿನ ಕರ್ತವ್ಯ ಕೊಟ್ಟರೆ ನಮ್ಮ ಪೋಷಕರು ಕೇಳ್ಕೊಳ್ತಾ ಇದ್ವಿ, ನಮ್ಮ ಮಕ್ಕಳು ಬದುಕಕ್ಕೆ ಸಾಧ್ಯ ಆಗುತ್ತೆ. ನೀವು 365 ದಿನ ಕರ್ತವ್ಯ ಕೊಟ್ಟರೆ ನಮ್ಮ ಮಕ್ಕಳು ನಮ್ಗೆ ಊಟ ಹಾಕಕ್ಕೆ ಸಾಧ್ಯ ಆಗುತ್ತೆ. ನೀವು 360 ದಿನ ಕರ್ತವ್ಯ ಕೊಟ್ಟರೆ ನಮ್ಮ ಮಕ್ಕಳು ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಇವತ್ತೆಲ್ಲ ಬಂದಿರೋದು ಪೋಷಕರು, ನಾವು ಪೋಷಕರು ಬಂದಿದ್ದೀವಿ. ನಮ್ಮ ನೋಡ್ಕೊಳ್ಳೋರು ಯಾರು? ಪೋಷಕರು ನೋಡ್ಕೊಳ್ಳೋರು ಯಾರು? ನಮ್ಮ ಮಕ್ಕಳು. ಮಕ್ಕಳಿಗೆ ಇವತ್ತು ಸಂತಾನ ಇಲ್ಲ, ವೇತನ ಇಲ್ಲ, ಹೆಂಗೆ? ಆದ್ರಿಂದ ಸರ್ಕಾರ ಕೇಳ್ಕೊತಾ ಇದ್ದೀವಿ. ಏನು ಮಾನ್ಯ ಮುಖ್ಯಮಂತ್ರಿಗಳು, ನೀವು ಮನಸ್ಸು ಮಾಡಿದ್ರೆ ಕರ್ನಾಟಕ ಇವತ್ತು ಶಾಂತಿಯುತವಾಗಿರುತ್ತೆ. ನೀವು ಮನಸ್ಸು ಮಾಡಿದ್ರೆ 27,000 ಜನ ಗೃಹರಕ್ಷಕರು ಕೂಡ 365 ದಿನ ಕೊಡೋ ಶಕ್ತಿ ನಿಮ್ಗಿದೆ.